ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಸಿಂಗ್ಟಾಳೂರಿನ ಬಗ್ಗೆ ಒಂದಷ್ಟು ಮಾಹಿತಿ ಹೇಳೋಣ ಅಂತಿದ್ದೀನಿ. ಸಿಂಗ್ಟಾಳೂರು ಗ್ರಾಮ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಪ್ರಸಿದ್ಧಿಯಾಗಿದೆ. ಇದು ಬೆಟ್ಟದ ಮೇಲಿದೆ. ಶಿವಕ್ಷೇತ್ರ ಅಂತಲೂ ಪ್ರಸಿದ್ಧಿಯಾಗಿದೆ. ಬೆಟ್ಟದ ಮೇಲಿರೋದ್ರಿಂದ ಸುತ್ತಲೂ ಹಸಿರು ಪರಿಸರ ಮತ್ತು ತುಂಗಭದ್ರಾ ನದಿ ದೃಶ್ಯ ಎಲ್ಲರೂ ಆಕರ್ಷಣೆ ಮಾಡುತ್ತೆ. ಇವೆಲ್ಲ ಬೆಟ್ಟದ ಮೇಲೆ ಹೋಗೋಕ್ಕೆ ಮೆಟ್ಲು. ನನ್ನ ಮಕ್ಕಳು ಚಿಕ್ಕವಿದ್ದಾವೆ ಅಂತ ನಮ್ಮ ಮನೆಯವರು ಬೈಕ್ ಮೇಲೇ ಬೆಟ್ಟದ ಮೇಲೆ ಕರ್ಕೊಂಡು ಹೋದರು. ಬೆಟ್ಟದ ಮೇಲಿರೋದ್ರಿಂದ ಮಂಗಗಳು ಜಾಸ್ತಿ. ನನ್ನ ಮಗ ಒಂದು ಮಂಗನ್ನ ರೇಗಿಸಿದ. ಇವನಿಗೆ ಹೊಳ್ಳಿ ರೇಗಿಸ್ತು, ವಾಪಸ್ ಬಂದ. ದೇವಸ್ಥಾನದೊಳಗಡೆ ಹೋಗೋಣ ಬನ್ನಿ. ಉಗ್ರ ಸ್ವರೂಪಿಯಾದ ವೀರಭದ್ರೇಶ್ವರ ದೇವಸ್ಥಾನ ಇದು. ಇಲ್ಲಿ ನೂರಾರು ಭಕ್ತರು ಬರ್ತಾರೆ. ಅಮಾವಾಸ್ಯೆಗೆ ಎಸ್ಪೆಷಲಿ ಜಾಸ್ತಿ ಜನ ಬರ್ತಾರೆ. ಆಮೇಲೆ ಜಾತ್ರೆ ಟೈಮ್ ಬರ್ತಾರೆ. ಆಮೇಲಿಂದ ಶಿವರಾತ್ರಿ ಟೈಮಲ್ಲೂ ಜಾಸ್ತಿ ಜನ ಭಕ್ತರು ಸೇರ್ತಾರೆ ಇಲ್ಲಿ. ಹಾಗೆ ಇಲ್ಲಿ ಧ್ವಜಸ್ತಂಭ ಇದೆ, 2 ಮಂದಿ ಇರೋ ಧ್ವಜಸ್ತಂಭ. ಅದನ್ನು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಶಿವನ ದೇವಸ್ಥಾನ ಹಾಗೆ ಭದ್ರಕಾಳನ ದೇವಸ್ಥಾನಗಳು ಇದೆ. ಅವನ್ನೆಲ್ಲ ದರ್ಶನ ಮಾಡಿಕೊಂಡ್ವಿ. ದೇವರುಗಳ ಪಾದ ಇದೆ ನೋಡಿ, ಅವನು ದರ್ಶನ ಮಾಡಿಕೊಂಡು ಅಲ್ಲಿ ಮೇಲೆ ನಿಂತರೆ ವ್ಯೂ, ತುಂಗಭದ್ರಾ ನದಿ ಈ ಥರ ಕಾಣಿಸುತ್ತೆ ನೋಡಿ. ಅದೇ ಮಂಗಗಳು ಜಾಸ್ತಿ ಆದ್ನಲ್ಲ, ಮಂಗಗಳದ್ದು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ತುಂಗಭದ್ರಾ ನದಿ ವಿಡಿಯೋ ಮಾಡಿಕೊಂಡೆ. ಈ ಥರ ಇದೆ ನೋಡಿ. ಇಲ್ಲೇ ಪ್ರಸಾದ ವ್ಯವಸ್ಥೆ ಇದೆ ಅಂದರೆ, ಸೊ ಹಾಗಾಗಿ ಪ್ರಸಾದ ಮಾಡೋಕ್ಕಂತ ಹೊರಟ್ವಿ. ದೇವಸ್ಥಾನ ಮುಂದೆಗೆ ಕಟಾಂಜನ ಕಟ್ಟಿಸಿದ್ರೆ, ಇಲ್ಲಿ ಕಟಾಂಜನ ಇಲ್ಲ. ಸೊ ಅಲ್ಲೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ತುಂಗಭದ್ರಾ ನದಿದು ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನಿಂತ್ಕೊಂಡು ನೋಡಿದ್ರೆ. ನೋಡಿ, ಅನ್ನ ಸಾಂಬಾರಿತ್ತು, ಗೋಧಿ ಹುಗ್ಗಿ ಇತ್ತು. ದೊಡ್ಡ ಮಗ ಗೋಧಿ ಹುಗ್ಗಿ ತಿಂದ, ಸಣ್ಣ ಮಗ ಅನ್ನ ಸಾಂಬಾರು ಉಂಡ. ನಾವು ಒಂದು ಸ್ವಲ್ಪ ಪ್ರಸಾದ ತೊಗೊಂಡು ವಾಪಸ್ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.